ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಈ ಕಡೆಯಿಂದ ಚೆನ್ನಾಗಿದ್ದೀನಿ, ನೀವು ಆ ಕಡೆಯಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಂದು ಇದು ಸೆಕೆಂಡ್ ವಿಡಿಯೋ ಫಿನಾನ್ಸ್ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ದ ವೇ ಅ ಕಂಪನಿ ಅರೇಂಜ್ ಇಟ್ಸ್ ಲಾಂಗ್ ಟರ್ಮ್ ಫಂಡ್ ಅಂಡ್ ಇಟ್ ಶೋಸ್ ಹೌ ಮಚ್ ಮನಿ ಕಮ್ಸ್ ಫ್ರಮ್ ಓನರ್ ಆರ್ ಇಕ್ವಿಟಿ, ಬಾರೋಡ್ ಫಂಡ್, ಡೆಪ್ಟ್ ಆರ್ ಲೋನ್. ಅಂದ್ರೆ ಈಗ ಸಿಂಪಲ್ ಆಗಿ ಅರ್ಥ ಮಾಡ್ತೀನಿ ನೋಡ್ರಿ. ನನಗೀಗ 100 ರೂಪಾಯಿ ಬೇಕು. ಈ 100 ರೂಪಾಯಿನ ನಾನು ಯಾರ ಹತ್ರ ಕಲೆಕ್ಟ್ ಮಾಡ್ತೀನಿ ಅಂತಾರೆ, ನಮ್ಮ ಅಮ್ಮನ ಹತ್ರ ಒಂದು 50 ರೂಪಾಯಿ ಇಸ್ಕೊತೀನಿ, ನಮ್ಮ ಅಪ್ಪನ ಹತ್ರ 50 ರೂಪಾಯಿ ಇಸ್ಕೊತೀನಿ. ಅದೇ ರೀತಿ ಕಂಪನಿ ಏನ್ ಮಾಡುತ್ತೆ, ಅದಕ್ಕೂ ಒಂದು ಸರ್ಟೈನ್ ಅಮೌಂಟ್ ಆಫ್ ಮನಿ ಬೇಕು. ಎಂದಕ್ ಬೇಕು ಅಂತಂದ್ರೆ ಒಂದು ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಅವ್ರಿಗೆ ಒಂದಷ್ಟು ಅಮೌಂಟ್ ಬೇಕು. ಆ ಅಮೌಂಟ್ ನ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಅವರೇ ತಗೊಬಂದಿರ್ತಾರೆ ದುಡ್ಡ, ಇನ್ನೊಂದ್ ಏನ್ ಮಾಡ್ತಾರೆ ಪಬ್ಲಿಕ್ ಹತ್ರ ಇಸ್ಕೋತಾರೆ. ಅದು ಆಗಿಲ್ಲ ಅಂತಂದ್ರೆ ಲೋನ್ ಅಲ್ಲಿ ಇಸ್ಕೋತಾರೆ. ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಅ ಮಿಕ್ಸ್ ಬಿಟ್ವೀನ್ ದ ಈಕ್ವಿಟಿ ಅಂಡ್ ಡೆಪ್ಟ್ ಆರ್ ಪ್ರಿಫರೆನ್ಸ್ ಆರ್ ಈಕ್ವಿಟಿ. ಯಾವುದೇ ರೀತಿ ಅವರು ಮನಿನ ಕಲೆಕ್ಟ್ ಮಾಡ್ತಾರೆ, ಯಾವುದೇ ತರಹದಂತಹ ರೀತಿಯಲ್ಲಿ ಅವರು ಮನಿನ ಕಲೆಕ್ಟ್ ಮಾಡ್ತಾರೆ. ಇದು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದ್ರೆ ಈಗ ಈಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಇಲ್ಲ ಈಕ್ವಿಟಿ ಆಗಿರ್ಬೋದು, ಡೆಪ್ಟ್ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಲಿ ಅವರು ಒಂದು ಮನಿನ ಕಲೆಕ್ಟ್ ಮಾಡ್ತಾರೆ. ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಅಂದ್ರೆ. ಈಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ನಾನು ನಿಮ್ಗೆ ಅರ್ಥ ಮಾಡಿಸಿ ನೋಡಿ. ಈ ಎಕ್ಸಾಂಪಲ್ ಬಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಗೆ ಇರೋ ಎಕ್ಸಾಂಪಲ್. ಈಗ ಎ ಕಂಪನಿ ಸ್ಟಾರ್ಟ್ ಅ ಬಿಸ್ನೆಸ್ ವಿತ್ 5 lakh ಫ್ರಮ್ ಓನರ್ ಈಕ್ವಿಟಿ ಅಂಡ್ 3 lakh ಲೋನ್ ಫ್ರಮ್ ದ ಬ್ಯಾಂಕ್. ಇದು ಡೆಪ್ಟ್. ಸೊ ಇಟ್ ಇಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಈಕ್ವಲ್ಸ್ ಟು 5 lakh ಈಕ್ವಿಟಿ ಪ್ಲಸ್ 3 lakh ಡೆಪ್ಟ್. ಅಂತಂದ್ರೆ ಈಗ ಒಂದು ಕಂಪನಿ ಕಂಪನಿ ಸ್ಟಾರ್ಟ್ ವಿತ್ ಬಿಸ್ನೆಸ್ 5 lakh ಅಂದ್ರೆ ಅದಕ್ಕೆ ಟೋಟಲ್ ಈಕ್ವಿಟಿ ಬಂದಿರೋದು 5 lakh ಮತ್ತೆ ಲೋನ್ ತಗೊಂಡಿರೋದು 3 lakh. ಎರಡು ಸೇರಿಸಿದ್ರೆ 8 lakh ಆಗುತ್ತೆ. ಅಂದ್ರೆ ಕಂಪನಿಗೆ ಟೋಟಲ್ ರಿಕ್ವೈರ್ಮೆಂಟ್ ಇದ್ದಿದ್ದು 8 lakh. ಅದರಲ್ಲಿ 5 lakh ಬಂದು ಈಕ್ವಿಟಿ ಬಂದಿದೆ, ಮತ್ತೆ 3 lakh ಬಂದು ಲೋನ್ ಬಂದಿದೆ. ಇವೆರಡು ಸೇರಿರೋದ್ರಿಂದ ಕಂಪನಿ ಏನು ಮನಿ ಬೇಕಿತ್ತು ಆ ಮನಿ ಅವ್ರಿಗೆ ಇದು ಎಕ್ಸಾಂಪಲ್ ಆಗಿದೆ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಮನಿ ಯೂಸ್ಡ್ ಫಾರ್ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟಿ. ಅಂತಂದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಒಂದು ಬಿಸ್ನೆಸ್ ನ ರನ್ ಮಾಡೋದಕ್ಕೆ ದಿನನಿತ್ಯ ಆಗುವಂತ ಎಕ್ಸ್ಪೆನ್ಸಸ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ದಿನನಿತ್ಯ ಆಗಿರ್ಬೋದು, ತಿಂಗಳ ಆಗಿರಬಹುದು, ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಆಗೋದು. ಒಂದು ಬಿಸ್ನೆಸ್ ನ ರನ್ ಮಾಡಬೇಕಾದ್ರೆ ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ ಒಂದು ಬಿಸ್ನೆಸ್ ಗೆ, ಅದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಈಗ ನಾವು ಎಕ್ಸಾಂಪಲ್ ನೋಡೋದಾದ್ರೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಇಸ್ 70,000 ಯೂಸ್ಡ್ ಫಾರ್ ಏನು, ಈ ಒಂದು 70,000 ಕೊಟ್ಟವ್ರೆ. ಈ 70,000 ನ ಏನ್ತೆಂತಕ್ಕೆ ಯೂಸ್ ಮಾಡಿದೀವಿ ಅಂತ ನಾವು ಹೇಳಿದೀವಿ. ಮೊದಲನೇದು ಬಂದು ಬೈಯಿಂಗ್ ಗೂಡ್ಸ್, ಒಂದು ಗೂಡ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡಿದೀವಿ. ಎರಡನೇದು ಬಂದು ಪೇಯಿಂಗ್ ಸ್ಯಾಲರೀಸ್, ಒಂದು ಸ್ಯಾಲರೀಸ್ ನ ಪೇ ಮಾಡೋದಕ್ಕೆ ಯೂಸ್ ಮಾಡಿದೀವಿ. ಮತ್ತೆ ಪೇಯಿಂಗ್ ಎಲೆಕ್ಟ್ರಿಸಿಟಿ ಬಿಲ್, ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ಕಂಪನಿಲಿ ಏನ್ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ಲ ಅದನ್ನ ಪೇ ಮಾಡಕ್ಕೆ ಯೂಸ್ ಮಾಡಿದೀವಿ. ಆಮೇಲೆ ಡೈಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದ್ರೆ ಏನೇನ್ ಡೇ ಟು ಡೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತಲ್ಲ ಅದನ್ನ ನಾವು ಈ 70,000 ನಲ್ಲಿ ಪೇ ಮಾಡಿದೀವಿ, ಓಕೆನಾ? ಮತ್ತೆ ಈ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ಯಾವ ಲೀಸ್ಟ್ ಐತೆ ಅಂದ್ರೆ ಬೇಜಾನ್ ಲೀಸ್ಟ್ ಐತೆ. ಅದರಲ್ಲಿ ನಾನು ಈ 4 ಲಿಸ್ಟ್ ತಗೊಂಡಿದೀವಿ. ಮೊದಲನೇ ಲಿಸ್ಟ್ ಬಂದು ಸ್ಯಾಲರೀಸ್ ಅಂಡ್ ವೇಜಸ್ ಪೇಯಿಂಗ್ ಟು ದ ಎಂಪ್ಲಾಯಿ. ಅಂದ್ರೆ ಸ್ಯಾಲರಿ ಮತ್ತೆ ವೇಜಸ್ ನಾವು ಯಾರು ಕೊಡ್ತೀವಿ ಅಂತಂದ್ರೆ ಎಂಪ್ಲಾಯಿ ಕೊಡ್ತೀವಿ. ಮತ್ತೆ ರೆಂಟ್ ಯಾರು ಕೊಡ್ತೀವಿ ಅಂತಂದ್ರೆ ಶಾಪ್, ಆಫೀಸ್ ರೆಂಟ್ ಅಂತ ಕೊಡ್ತೀವಿ. ಆಮೇಲೆ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬಿಲ್ಸ್ ಬರುತ್ತೆ. ಆಮೇಲೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಂಡ್ ಗೂಡ್ಸ್ ಬರುತ್ತೆ. ಇವೆಲ್ಲ ರೀತಿ ಒಂದು ಎಕ್ಸ್ಪೆನ್ಸಸ್ ಯಾವ್ದ್ರ ಅಂಡರ್ ಬರುತ್ತೆ ಅಂದ್ರೆ ಕ್ಯಾಪಿಟಲ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ಅಲ್ಲಿ ಬರುತ್ತೆ. ಇನ್ನೂ ಹಲವಾರಿದೆ. ಇಲ್ಲಿವರೆಗೂ ನೋಡಿದ್ಕೆ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿವಿಡೆಂಟ್ ಅಂದ್ರೆ ಏನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.